ಅಲ್ಲ, ಯಾಕೆ ಆ ವಿಷಯ ಹೇಳ್ತೀನಿ ಅಂದರೆ, ಇಂಡಸ್ಟ್ರಿಯಲ್ಲಿ ಇವತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಜೊತೆಯಲ್ಲಿ ನಿಂತಂಥ ಈ ಕಡೆ ಜಗದೀಶ್ ಆಗ್ಬೋದು, ಇದು ಕೃಷ್ಣ ಆಗ್ಬೋದು, ಅಥವಾ ಇದೇ ಕೃಷ್ಣ ಆಗ್ಬೋದು, ಇದೇ ಜಗದೀಶ್ ಆಗ್ಬೋದು, ಹೊಸಬ್ರನ್ನ ಹಾಕೊಂಡು ಮಾಡ್ತೀನಿ, ಮಾಡಿ ಸರ್. ಅವ್ರು ಯಾರೋ ಏನೋ ಅಂತಾರಪ್ಪ, ಜಗದೀಶ್ ನಾನು ಮಚ್ಚಲ್ಲಿ ಹೊಡಿತೀನಿ ಸರ್, ಅವ್ರಿಗೇನೋ ಕೊಡಲ್ಲಪ್ಪ ನಾನು ಸುತ್ತಿಲ್ ಹೊಡಿತೀನಿ ಸರ್ ಅಂತ ಇಬ್ಬರು ಮಾತಾಡಿ ಬಂದಿರೋರನ್ನೆಲ್ಲ ಒಡೆದು ಓಡಿಸಿ, ನೆಗೆಟಿವ್ನೆಲ್ಲ ಒಡೆದು ಕತ್ತರಿಸಿ ಹಾಕಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ್ ಕೃಷ್ಣ ಸಾರ್ಥಕ್ ನಿಜವಾದ್ದು ಒಂದು ದೊಡ್ಡ ವಿಜಯದ ಬಾವುಟನ ನಿಲ್ಲಿಸಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ಇಬ್ಬರಿಗೂ ಚಿರಋಣಿ ಆಗಿರ್ತೀನಿ. ನಾನು ಯಾವಾಗಲೂ ನನಗೆ ಸಹಾಯ ಮಾಡಿದಂಥವ್ರಿಗೆ ಯಾರನ್ನೂ ನಾನು ಮರೆಯೋದಿಲ್ಲ. ಹಾಗೆ ಒಂದು ಪಾತ್ರ, ಇದು ಇಬ್ಬರು ಡಬಲ್ ಆ್ಯಕ್ಟಿಂಗು, ಸಿಂಗಲ್ ಡಬಲ್, ಒಬ್ರು ಮಚ್ಚ, ಒಬ್ರು ಕೃಷ್ಣ, ಒಬ್ರು ಕೃಷ್ಣನ. ಇದು ಚೇಂಜ್ ತಿರ್ಗಾ ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ಕೃಷ್ಣ ನಿಮ್ಗೆ ಯಾವ್ದು ಬೇಕಪ್ಪ, ನಿಮ್ಮ ಮನೇಲಿ ಬೈತಾರಾ? ಮಚ್ಚ ನೀನು ಹಂಗಿಲ್ವಲ್ಲಪ್ಪ. ಜಗದೀಶ್ ನಿಮ್ಗೆ ಯಾವ್ದು ಬೇಕು? ಓಕೆ, ಎಸ್. ಸೊ ಹಂಗಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಹೇಳೋಕ್ಕಿಂತ ಹೆಚ್ಚಾಗಿ, ನನ್ನ ತಾಯಿ ತೀರ್ಕೊಳ್ಳೋವಾಗ ಒಂದು ಮಾತಂದಿದ್ಲು, ವಿಜಯ್ ಕುಮಾರ್ ಅಂತ ಹೆಸರಿಟ್ಕೊಳ್ಳೋ, ನಿನಗೆ ತುಂಬ ಒಳ್ಳೇದಾಗತ್ತೆ, ಯಾವತ್ತೂ ನಿನ್ನ ನಮ್ದಂಥ ಅಭಿಮಾನಿಗಳು ಕೈ ಬಿಡಲ್ಲ, ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳು ನಿನ್ನ ಕೈ ಬಿಡಲ್ಲ ಕಣೋ ಅಂತಿದ್ರು. ಆ ಮಾತು ಸತ್ಯ ಆಯಿತು. ಹಾಗಾಗಿ ನೀವಿಬ್ಬರು ಕೊಟ್ಟಿರೋ ಈ ಒಂದು ಏನು ಹೇಳ್ತಾರೆ, ಈ ಋಣನ ನಾನು ತೀರ್ಸೋಕ್ಕಾಗಲ್ಲ. ಯಾಕಂದರೆ ಇಂಥ ಟೈಮ್ನಲ್ಲಿ ನಮ್ಮನ್ನು ಕಾಪಾಡಿದ್ದೀರ. ನಾವು ಇಡೀ ತಂಡ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರನ ಹಾಕಿ ನಿಮ್ಮಿಂದ ನಾವು ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಯಾಕೆಂದರೆ ನಾನು ಹೇಳಿದ್ದೆಲ್ಲ ನೀವು ನಂಬಿದ್ರಿ, ನಾನು ಕೇಳಿದ್ದಕ್ಕೆಲ್ಲ ನೀವು ಇಲ್ಲ ಅನ್ನಲಿಲ್ಲ. ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಡೋಕ್ಕೆ ಶುರು ಮಾಡಿದ್ರೆ ನನಗೆ ದುಃಖ ಆಗೋಕ್ಕೆ ಶುರುವಾಯಿತು. ಅಯ್ಯೋ ದೇವರೇ, ಹೊಸಬ್ರು, ಯಾಕಂದರೆ ಹೊಸಬ್ರು ಅಂದಾಗ ತಮಾಷೆ ಅಲ್ಲ. ಹೊಸಬ್ರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡೋದಂದರೆ ಈಗ ಅದೊಂದು ತುಂಬ ದೊಡ್ಡ ಟಾಸ್ಕ್, ಅದು ಮಾಡೋರಿಗೆ ಗೊತ್ತದು.